ದೇಶದ ಮಹಿಳೆಯರಿಗೆ ಮೋದಿ ಸರ್ಕಾರ ಒಂದು ಬಿಗ್ ಗಿಫ್ಟ್ ಅಂತಾನೆ ಹೇಳಬಹುದು. ಆ ಗಿಫ್ಟ್ ಅನ್ನ ಕೊಟ್ಟಿದೆ. ಈ ಗಿಫ್ಟ್ ಮಹಿಳೆಯರ ಸಬಲೀಕರಣಕ್ಕೆ ಹಲವಾರು ಬಾರಿ ಹೆಲ್ಪ್ ಮಾಡುತ್ತೆ ಅನ್ನುವಂತ ನಿಟ್ಟು ಈಗ ಇದೆ. ಏನು ಅಂತಂದ್ರೆ ಸಿಂಪಲ್, ಮಹಿಳೆಯರ ಹೆರಿಗೆ ಸಮಯದಲ್ಲಿ ರಜಾವನ್ನು ಕೊಟ್ಟು ಹಾಗೆ ಸ್ಯಾಲರಿಯನ್ನು ಕೂಡ ಕಟ್ಟು ಮಾಡಲ್ಲ, ಸ್ಯಾಲರಿಯನ್ನ ಕೊಡಲೇಬೇಕು. ಮಹಿಳೆಯರಿಗೆ ಜವಾಬ್ದಾರಿ ಬರುತ್ತೆ ಒಂದು ಮಗು ಆದ್ಮೇಲೆ. ಸೊ ಸ್ಯಾಲ್ರಿ ಇರ್ಲೇಬೇಕು, ಸ್ಯಾಲ್ರಿ ಕೊಡ್ಲೇಬೇಕು, ಹಾಗೆ ರಜವನ್ನು ಕೂಡ ಕೊಡಲೇಬೇಕು. ಇದು ಮಕ್ಕಳ ಕಲ್ಯಾಣ ಹಾಗೂ ಕಾರ್ಮಿಕ ಇಲಾಖೆ ಇನ್ನೂ ಹಲವಾರು ಇಲಾಖೆಗಳು ಕೂತು ಮಾತನಾಡಿದ್ದಾರೆ. ಇದೊಂಥರ ಕ್ರಾಂತಿ ಅಂತಾನೆ ಹೇಳಬಹುದು. ಮಹಿಳೆಯರ ಸಬಲೀಕರಣಕ್ಕೆ ಇದೊಂಥರ ಕ್ರಾಂತಿ ಇದ್ದಂತೆ. ಸ್ಮೃತಿ ಇರಾನಿ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಮಹಿಳೆಯರಿಗೆ ನಿಜಕ್ಕೂ ರಜಾ ಬೇಕು, ಯಾವಾಗ ಹೆರಿಗೆ ಸಮಯದಲ್ಲಿ ರಜಾ ಬೇಕು, ಹಾಗೆ ದುಡ್ಡು ಕೂಡ ಕಟ್ ಆಗ್ಬಾರ್ದು, ಸ್ಯಾಲ್ರಿ ಕೂಡ ಕಟ್ ಆಗ್ಬಾರ್ದು. ಇದು ಕಾರ್ಮಿಕ ಇಲಾಖೆಗೆ ಮಾತ್ರ ಅಲ್ಲ, ಕಾರ್ಮಿಕ ಇಲಾಖೆಗೆ ಮಾತ್ರ ಅಲ್ಲ, ಹಲವಾರು ಕಂಪನಿಗಳಾಗಿರ್ಬೋದು, ಫಾರ್ಮ್ಗಳಾಗಿರ್ಬೋದು, ಅಲ್ಲೂ ಕೂಡ ಮಹಿಳೆಯರು ಈಕ್ವಾಲಿಟಿಯಲ್ಲಿ ಕೆಲಸ ಮಾಡ್ತಾರೆ. ಪುರುಷರಿಗಿಂತ ಏನು ಕಮ್ಮಿ ಇಲ್ಲ ಮಹಿಳೆಯರು, ಅವರಿಗೂ ಕೂಡ ಈಕ್ವಲ್ ಸ್ಯಾಲ್ರಿ ಬರಬೇಕು. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಈಕ್ವಲ್ ಸ್ಯಾಲ್ರಿ ಇಲ್ಲ ಅಂತ ಆಗ್ಬಾರ್ದು. ಮಹಿಳೆಯರು ಕೂಡ ಪುರುಷರಷ್ಟೇ ಕೆಲಸ ಮಾಡ್ತಿದ್ರೆ, ಮಹಿಳೆಯರು ಕೂಡ ಪುರುಷರಷ್ಟೇ ಕೆಲಸವನ್ನ ಮಾಡ್ತಿದ್ರೆ ಅವರಿಗೂ ಕೂಡ ಸರಿಯಾದ ಸಮವಾದ ಸ್ಯಾಲರಿಯನ್ನ ಕೊಡಬೇಕು ಅಂತ ಹೇಳಿ ಇವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ವಿಚಾರ ಅಂತಂದ್ರೆ, ಮಹಿಳೆಯರಿಗೆ ಗರ್ಭಪಾತ ಆಗತ್ತೆ, ಆ ಸಮಯದಲ್ಲಿ ಅಕಸ್ಮಾತ್ ಆತರ ಆಯ್ತು, ಆ ಸಮಯದಲ್ಲಿ 6 ವಾರಗಳ ರಜೆ ವಿತ್ ಸ್ಯಾಲರಿಯನ್ನ ಕೊಡಬೇಕು. ಈ ತರದೊಂದು ನಿರ್ಧಾರವನ್ನ ಬಿಜೆಪಿ ಸರ್ಕಾರ ತೆಗೆದುಕೊಳ್ಳಲು ಹೊರಟಿದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಮಹಿಳೆಯರು ಕೆಲಸಕ್ಕೆ ಬರುವಂತಹ ಪ್ರಮಾಣ 2022ರಿಂದ ಹೆಚ್ಚಾಗ್ತಾ ಇದೆ. ಅದಕ್ಕೂ ಹಿಂದಿರ್ಲಿಲ್ಲ. ಈಗ 2023 ಅಲ್ಲಿವರೆಗೆ ತಗೊಳ್ಳೋಣ. 2023ರಲ್ಲಿ ನಿಜಕ್ಕೂ ಹೆಚ್ಚಾಗಿದೆ. ಮಹಿಳೆಯರು ಹೊರಗೆ ಬಂದು ದುಡಿತಾ ಇದ್ದಾರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತಾ ಇದ್ದಾರೆ. ಈ ತರ ಒಂದು ಮಹಿಳೆಯರು ಕೆಚ್ಚೆದೆಯಿಂದ ಬರ್ತಾ ಇರೋ ಕಾರಣಕ್ಕೋಸ್ಕರ ಅವ್ರಿಗೇನು ಮಕ್ಕಳು ಹೆರಿಗೆ ಏನಾಗುತ್ತೆ, ಆ ಹೆರಿಗೆ ಸಮಯದಲ್ಲಿ ರಜಾ ಬೇಕು, ಹಾಗೆ ಸ್ಯಾಲ್ರಿನೂ ಬೇಕು, ಮತ್ತೆ ಮಕ್ಕಳಿಗೆ ಸರಿಯಾದ ಸುರಕ್ಷತೆ ಬೇಕು, ಸ್ವಚ್ಛತೆ ಬೇಕು. ಏನೋ ಕಿಡ್ಸ್ಗೆ ಅಂತ ಒಂದು ಇರುತ್ತಲ್ವಾ, ಅಲ್ಲಿ ತಗೊಂಡೋಗಿ ಬಿಟ್ಟು ಕೂಡ ಬರಬಹುದು. ಈ ತರಕ್ಕೆಲ್ಲ ಹೆಲ್ಪ್ ಮಾಡಬೇಕು ಸರ್ಕಾರ ಅನ್ನುವಂತಹ ಕಾರಣಕ್ಕೋಸ್ಕರ ಮೋದಿಜಿಯವರು ಇದೊಂದು ಗ್ಯಾರಂಟಿಯನ್ನ ಕೊಡುವಂತಹ ನಿಟ್ಟು ಅಥವಾ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇನ್ನು ಹಲವಾರು ವಿಚಾರಕ್ಕೆ ಬರೋದಾದ್ರೆ, ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನರು. ಅವರಿಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೋ, ಅಂದ್ರೆ ಮಹಿಳೆಯರು ಅಷ್ಟೇ ಕೆಲಸ ಮಾಡಿದ್ರೆ, ಅವರಷ್ಟೇ ಕಷ್ಟವನ್ನ ಪಟ್ರೆ ಅವ್ರಿಗೂ ಕೂಡ ಈಕ್ವಲ್ ಸ್ಯಾಲ್ರಿ ಬರಬೇಕು. ಯಾವುದೇ ಕಾರಣಕ್ಕೂ ಈಕ್ವಲ್ ಸ್ಯಾಲ್ರಿ ಇಲ್ಲದೆ ಏನೋ ಕಮ್ಮಿ ಕೊಡ್ತಿದ್ದಾರೆ ಮಹಿಳೆಯರಿಗೆ ಅಂತ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮಹಿಳಾ ಸಬಲೀಕರಣ ಕ್ರಾಂತಿಯನ್ನ ಮಾಡೋಕೆ ಹೊರಟಿದೆ ಬಿಜೆಪಿ ಸರ್ಕಾರದ ಹಲವಾರು ಗ್ಯಾರಂಟಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. 2017-18ರಲ್ಲಿ 23.3% ಇತ್ತು ಮಹಿಳೆಯರು ಕೆಲಸಕ್ಕೆ ಬರುವಂತಹದ್ದು. 2018-19ರಲ್ಲಿ 24.5% ಆಯ್ತು. 2019-20ರಲ್ಲಿ 30% ಆಯ್ತು ಮಹಿಳೆಯರು ಹೊರಗೆ ಬಂದು ದುಡಿತಾ ಇರುವಂತಹ ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ. 2017-18ರಲ್ಲಿ 23.3 ಇತ್ತು. 2018ರಲ್ಲಿ 19ರಲ್ಲಿ 24.5 ಆಯ್ತು. ಒಂದೊಂದು ಜಾಸ್ತಿ ಆಗ್ತಾ ಇದೆ. 2019-20ರಲ್ಲಿ 30% ಆಯ್ತು. 2020-21ರಲ್ಲಿ 32.5% ಮಹಿಳೆಯರು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ. 2021-22ರಲ್ಲಿ 32.8% ಮಹಿಳೆಯರು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ. 2022-23ರಲ್ಲಿ 37.0%. ಅಂದ್ರೆ 2022-23 ಬಗ್ಗೆ ಹೇಳೋದಾದ್ರೆ 37 ಮಹಿಳೆಯರು, ಅಂದ್ರೆ 37% ಮಹಿಳೆಯರು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ. 2018-19ರಲ್ಲಿ 23% ಇತ್ತು. ಈಗ 2022-23ರಲ್ಲಿ ಎಷ್ಟು ಪರ್ಸೆಂಟ್? 37%ಗೆ ಮಹಿಳೆಯರು ಹೊರಗಡೆ ಬಂದು ದುಡಿತಾ ಇದ್ದಾರೆ. ಅವ್ರಿಗೆ ಏನ್ ಬೇಕು? ಸುರಕ್ಷತೆ ಬೇಕು. ಇನ್ನೊಂದು ಏನು ಅಂತಂದ್ರೆ, ಈ ಹೆರಿಗೆ ಆದ್ಮೇಲೆ ಮಹಿಳೆಯರಿಗೆ ಜವಾಬ್ದಾರಿಗಳು ಹೆಚ್ಚಾಗತ್ತೆ, ಮಕ್ಕಳನ್ನ ನೋಡ್ಕೊಬೇಕು ಅಂತ ಆಗುತ್ತೆ. ಅವರಿಗೆ ಏನ್ ಬೇಕು? ವರ್ಕ್ ಫ್ರಮ್ ಹೋಮ್ ಬೇಕು, ಆ ತರ ಒಂದು ಫೆಸಿಲಿಟಿ ಕೊಡೋದು. ಅದಾದ್ಮೇಲೆ ಕಿಡ್ಸ್ಗೆ ಅಂತ ಹೇಳಿ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು ಟ್ಯುಟೋರಿಯಲ್ ತರ ಇಡೋದು. ಈ ತರ
ಅವ್ರಿಗೆ ಏನ್ ಬೇಕು, ಆ ಮಕ್ಕಳಿಗೆ ಏನ್ ಬೇಕು, ಆರೋಗ್ಯ ಬೇಕು, ಸರಿಯಾದ ಆಹಾರಗಳು ಬೇಕು, ಇದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋಕೆ ಹೊರಟಿದೆ ಬಿಜೆಪಿ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಇದು ಕೂಡ ಬಿಜೆಪಿಯವರ ರಣತಂತ್ರವಾಗಿದೆಯಾ ಅಥವಾ ವೋಟ್ ಬ್ಯಾಂಕ್ ಅಂತ ಹೇಳ್ತಾರಲ್ವ ಅದಾಗಿದ್ಯಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಎಲ್ಲರೂ ಅವ್ರವ್ರ ಬ್ಯಾಂಕ್ ಗಳನ್ನ ಅವ್ರವ್ರು ನಿರ್ಮಿಸ್ತಾ ಇದ್ದಾರೆ. ಮತದಾರರ ಮನಸ್ಸನ್ನ ಸೆಳೆಯುವಂತಹ ಕೆಲಸವನ್ನ ಬಿಜೆಪಿನೂ ಮಾಡ್ತಾ ಇದೆ, ಕಾಂಗ್ರೆಸ್ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯಾವ ರೀತಿಯ ಹೆಜ್ಜೆಯನ್ನ ಇಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯಕ್ಕೆ ಮಹಿಳೆಯರಿಗೆ ಒಂದು ಬಿಗ್ ಗಿಫ್ಟ್ ಅಂತಾನೆ ಹೇಳ್ಬಹುದು. ಎಷ್ಟೋ ಮಹಿಳೆಯರು ಅದೇ ಅನ್ಕೊಂತಿರ್ತಾರೆ, ನನ್ಗೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟ, ಆದ್ರೆ ಮಕ್ಕಳು ಮನೇಲಿದ್ದಾರೆ ಅಂತದ್ದೆಲ್ಲ ಹೇಳ್ತಾ ಇರ್ತಾರೆ. ಸೊ ಈಗ ಇದೊಂದು ಟ್ವಿಸ್ಟ್ ಬರ್ತಾ ಇದೆ ಮೋದಿ ಅವರ ಗ್ಯಾರಂಟಿಯಲ್ಲಿ. ಇದು ಕೂಡ ಆಡ್ ಆಗ್ತಾ ಇದೆ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಕೊಡೋದು, ಅವ್ರ ಸಿಚುವೇಶನ್ ನೋಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಕೊಡೋದು, ಅಥವಾ ಹೆರಿಗೆ ಟೈಮಲ್ಲಿ ರಜೆ ಕೊಟ್ಟು ಸ್ಯಾಲರಿನೂ ಕೊಡೋದು, ಈ ತರ ಒಂದು ವಿಚಾರಗಳಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಕಾರ್ಮಿಕ ಇಲಾಖೆ ಹಾಗೆ ಸುಮಾರು ಇಲಾಖೆಗಳು ಸೇರ್ಕೊಂಡು ಇದೊಂದು ಗ್ಯಾರಂಟಿಗಳನ್ನ ಅಥವಾ ಇದೊಂದು ಯೋಜನೆಯನ್ನ ಜಾರಿಗೆ ತರೋಕೆ ಮುಂದಾಗಿದೆ ಅನ್ನುವಂತಹ ಸುದ್ದಿ ಈಗ ಬರ್ತಾ ಇರುವಂತಹ ಸುದ್ದಿ ಆಗಿದೆ. ಇದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.